ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಿನಿ ವರ್ಲ್ಡ್ ಟೈಪ್ ನಾನು ಬನ್ನೇರುಘಟ್ಟನ ವಿಸಿಟ್ ಮಾಡಿದ್ದೀನಿ. ಸೊ ಅದ್ರದ್ದೆಲ್ಲ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಬನ್ನೇರುಘಟ್ಟಕ್ಕೆ ಹೋಗಿದ್ದಿದ್ದು ಒಂದು 10 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಸೊ ಇವಾಗ ಮತ್ತೆ ರೀಸೆಂಟಾಗಿ 1 ವೀಕ್ ಬಿಫೋರ್ ಹೋಗಿ ಬಂದೆ. ಇವಾಗಿನಿಗೂ ತುಂಬಾ ನನಗಂತೂ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ. ನಾನು ಅವಾಗ ನೋಡಿದಾಗ ನಾವು ಚೆನ್ನಾಗಿ ನನಗಂತೂ ಟ್ರಾವೆಲಿಂಗ್ ತುಂಬಾ ಇಷ್ಟ ಅವಾಗ. ಬಟ್ ಇವಾಗ ಏನಾಗಿದೆ ಅಂದರೆ ಅದಕ್ಕೆ ಬನ್ನೇರುಘಟ್ಟಕ್ಕೆ ಹೋದೆ. ನನಗಂತೂ ತುಂಬ ಎಂಜಾಯ್ ಮಾರ್ನಿಂಗ್ ಟೈಮ್ ಫಸ್ಟ್ಲಿ ಫುಲ್ಲಾಗಿ ನೋಡಿದ್ದೆಲ್ಲ ಫಸ್ಟ್ ನಾನು ಆ್ಯನಿಮಲ್ಸ್ ಆಗೋಯ್ತು. ಆಮೇಲೆ ತುಂಬ ಬಿಸಿಲು, ಇವನ್ ಆ್ಯನಿಮಲ್ಸ್ ಕೂಡ ಅಂದರೆ ಆ ಬಿಸಿಲಿಗೆ ಆಚೆ ಬರಲ್ಲ. ಸೊ ಅದಕ್ಕಂತ ಒಂದು ಚಿಕ್ಕದಾಗಿ ವುಡ್ಡೆಲ್ಲ ಹಾಕ್ಬಿಟ್ಟು ಶೆಡ್ ಒಳಗಡೆ ಓನ್ ಥರ ಮಾಡಿಕ್ಕಿರ್ತಾರೆ. ಸೊ ಎಲ್ಲ ಒಳಗಡೆ ಇಟ್ಬಿಟ್ಟಿದೆ. ಸೊ ಆಮೇಲೆ ನಾನು ಏನು ಮಾಡಿದೆ, ಸೊ ಫಸ್ಟ್ ಬರ್ಡ್ಸ್ನ ನೋಡೋಣ, ಹೋಗ್ಬೇಕಾದ್ರೆ ಆ್ಯನಿಮಲ್ಸ್ನ ನೋಡ್ಕೊಂಡು ಹೋಗೋಣ ಅಂತ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು 5 to 10 ಟೈಪ್ಸ್ ಆಫ್ ವೈಲ್ಡ್ ಆ್ಯನಿಮಲ್ಸನ್ನ ನಾನು ನೋಡಿದೆ. ಸೊ ಆಮೇಲೆ ಕಂಪ್ಲೀಟ್ಲಿ ನಾನು ಬರ್ಡ್ಸ್ ನೋಡ್ಕೊಂಡೋದೆ. ಯಾಕಂದರೆ ಬರ್ಡ್ಸ್ ಅನ್ನೋದು ತುಂಬ ವೆರೈಟೀಸ್ ಇದೆ. ಲಾಟ್ಸ್ ಆಫ್ ವೆರೈಟೀಸ್ ಆಫ್ ಬರ್ಡ್ಸನ್ನು ನಾವು ನೋಡ್ಬೋದು ಇಲ್ಲಿ. ಓನ್ಲಿ ನಮ್ಮ ಇಂಡಿಯನ್ ಬರ್ಡ್ಸ್ ಅಂತಲ್ಲ. ಸೊ ನಾವು ತುಂಬ ಲೈಕ್ ಆಫ್ರಿಕನ್ ಬರ್ಡ್ಸ್, ಅಮೇರಿಕನ್ ಬರ್ಡ್ಸ್ ಮತ್ತು ಇನ್ನೂ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಅನ್ನೋದು ಇಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಆ್ಯಂಡ್ ಹಾಗೆ ನಾವು ಹೋಗಿ ನೋಡ್ಬೋದು. ಸೊ ನಾವು ಯಾವಾಗಲೂ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಬನ್ನೇರುಘಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿದ್ದರೆ ಒಂದು 11 o'clock ಇಲ್ಲ ಒಂದು ಸ್ವಲ್ಪ ಈವ್ನಿಂಗ್ ಟೈಮ್ ಒಂದು 4-3 ಆ ಟೈಮಲ್ಲಾದರೆ ಒಂದು ಸ್ವಲ್ಪ ಕೂಲ್ ಇರುತ್ತೆ. ಸೊ ಅವಾಗೆಲ್ಲ ಆ್ಯನಿಮಲ್ಸ್ನ ನೋಡ್ಕೋಬೋದು. ಸೊ ನನಗಂತೂ ತುಂಬಾ ಎಂಜಾಯ್ಮೆಂಟ್ ಅನ್ನಿಸ್ತು. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ನೋಡ್ತಾ ಇದ್ವಿ ನಾವು ಆ್ಯನಿಮಲ್ಸ್. ವೈಲ್ಡ್ ಆ್ಯನಿಮಲ್ ಇದು ತುಂಬಾ ವೈಲ್ಡ್ ಆ್ಯನಿಮಲ್ಲು ನೋಡಿ. ಆ ಬಿಸಿಲಿಗೆ ಅದಂತೂ ಕುತ್ಕೊಂಡಿದೆ. ಜಾಸ್ತಿ ನಮಗೆ ಕಾಣಿಸ್ತಾ ಇಲ್ಲ ಬಿಸಿಲಲ್ಲಿ. ಸೊ ಬಿಸಿಲಿಲ್ಲ ಅಂದರೆ ಒಂದು ಸ್ವಲ್ಪ ಓಡಾಡ್ಕೊಂಡಿರುತ್ತೆ ನಮಗೆ. ಸೊ ಅವಾಗ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದೇ ಅಂದ್ಕೊಂಡೆ, ಅಯ್ಯೋ ಇವಾಗ ಈ ಟೈಮಲ್ಲಿ ಬರಬಾರ್ದು, ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬರಬೇಕಿತ್ತು ಅಂತ. ಇದು ನೋಡಿ ನಮ್ಮ ಆಫ್ರಿಕನ್ ಕ್ರೇನ್, ಒಂದು ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್. ಸೊ ನೋಡಿ ಎಲ್ಲ ಬಿಸಿಲಿಗೆ ಅದಂತೂ ಆಚೆನೇ ಬರಲ್ಲ. ನಾನು ಅಂದ್ಕೊಂಡೆ ಓಕೆ ಆಮೇಲೆ ಬರ್ಬೋದಿಲ್ಲ ಅಂತ. ಸೊ ನೀವು ಅಷ್ಟೇ ಬನ್ನೇರುಘಟ್ಟಕ್ಕೆ ಹೋಗ್ಬೇಕಾದ್ರೆ ಸಮ್ಮರ್ ಟೈಮಲ್ಲಿ ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಇರಿ. ಲೈಕ್ 11 o'clock ಇದ್ದರೆ ಓಕೆ, ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಆ್ಯಂಡ್ ಹಾಗೆ ಚಿಕ್ಕ ಮಕ್ಕಳು ಜೊತೆಗೆ ಹೋದರೆ ಅವರಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಬರ್ಡ್ಸ್ ಆಗಲಿ ಆ್ಯನಿಮಲ್ಸ್ ಆಗಲಿ ಅಷ್ಟೇ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಫುಡ್ನೆಲ್ಲ ಕ್ಯಾರಿ ಮಾಡ್ಕೊಂಡೋಗಿ, ಯಾಕಂದರೆ ಅಲ್ಲಿ ನೋಡೋ ಟೈಮ್ ಎಲ್ಲ ಆಗೋಗುತ್ತೆ. ಹಾಗೆ ಬೋಟಿಂಗ್ ಕೂಡ ಇದೆ, ಬಟ್ ನಾನು ಬೋಟಿಂಗ್ ಮಾಡಿಲ್ಲ. ಸೊ ನಂಗೆ ಟೈಮ್ ಆಗೋಯಿತು ಅಂತ ನಾನು ಬರ್ಡ್ಸ್ ನೋಡ್ಕೊಂಡು ಬಂದುಬಿಟ್ಟೆ. ನಾನು ಬೋಟಿಂಗ್ ಅಷ್ಟು ಮಾಡೋಕ್ಕಾಗಲಿಲ್ಲ. ಆಮೇಲೆ ಹೋಗ್ಬೇಕಾದ್ರೆ ನಾನು ಬೋಟಿಂಗ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಲಾಸ್ಟಿಗೆ ನಾನು ಬೋಟಿಂಗ್ ಹೋದೆ. ಸೊ ಬೋಟಿಂಗು ತುಂಬ ಚೆನ್ನಾಗಿತ್ತು. ಬಟ್ ನಾನು ಬಿಸಿಲಲ್ಲಿ ಬೋಟಿಂಗ್ ಮಾಡಿದ್ದಕ್ಕೆ ಸ್ವಲ್ಪ ಟಯರ್ಡಾಗಿ ಅನ್ನಿಸ್ತು. ಸೊ ನನಗಂತೂ ಎಂಜಾಯ್ಫುಲ್ಲಾಗಿ ಅನ್ನಿಸ್ತು. 1 ಡೇ ಔಟ್ಸೈಡ್ ಬಂದಿದ್ದಕ್ಕೆ ಎಲ್ಲ ನೋಡಿ ನನಗೂ ಸ್ವಲ್ಪ ಓಲ್ಡ್ ಮೆಮೊರೀಸ್ ಕ್ಯಾಚಪ್ ಆಯಿತು. ಆ್ಯಂಡ್ ನನಗೂ ತುಂಬ ಇಷ್ಟ ಆಯಿತು ಬನ್ನೇರುಘಟ್ಟ. ಮಕ್ಕಳನ್ನ ಕರ್ಕೊಂಡೋದೆ ಮತ್ತು ಅವರಂತೂ ತುಂಬಾ ಇಷ್ಟಪಡ್ತಾರೆ. ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಫುಡ್ಡೆಲ್ಲ ಕ್ಯಾರಿ ಮಾಡ್ಕೊಂಡೋಗಿ, ಯಾಕಂದರೆ ಸ್ವಲ್ಪ ಫುಡ್ಸ್ ಎಲ್ಲ ಅಲ್ಲಿ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಮನೆಯಿಂದ ಫುಡ್ ಪ್ರಿಪ್ರೇಷನ್ ಮಾಡಿಕೊಂಡು ತೊಗೊಂಡು ಹೋದರೆ ಬೆಟರು. ಸ್ವಲ್ಪ ಎಕ್ಸ್ಪೆನ್ಸಸ್ನ ನಾವು ಕಡಿಮೆ ಮಾಡ್ಬೋದು. ನಾನಂತೂ ಏನೂ ತೊಗೊಂಡು ಹೋಗಲಿಲ್ಲ. ಸೊ ನಾನು ಆಫ್ಟರ್ನೂನ್ ಲಂಚೆಲ್ಲ ನಾನು ಅಲ್ಲೇ ಮಾಡಿದೆ. ಬಟ್ ಕಾಸ್ಟೂ ತುಂಬಾ ಜಾಸ್ತಿ. ಅದಕ್ಕೆ ನೀವೇನು ಮಾಡಿ, ಸೊ ಮನೆಯಿಂದನೇ ಕ್ಯಾರಿ ಮಾಡ್ಕೊಂಡೋದ್ರೆ ಬೆಟರು. ಇಲ್ಲಿ ಇನ್ನೇನೇನಿದೆ ಅಂದರೆ ನಾವು ನೋಡ್ಬೋದು. ಇವಾಗ ನಾನು ಆ್ಯನಿಮಲ್ಸ್ನ ತೋರಿಸ್ತೀನಿ ನೋಡಿ. ಒಂದು ಆ್ಯನಿಮಲ್ ನಮಗೆ ಆಚೆ ಕಾಣಿಸ್ತಿಲ್ಲ, ಎಲ್ಲ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಮನಿಕೊಂಬಿಟ್ಟಿದೆ. ಬಿಸಿಲಲ್ವಾ, ನಾನು ಅಂದ್ಕೊಂಡು ಏನಪ್ಪ ಯಾವ ಆ್ಯನಿಮಲ್ಲು ಇಲ್ಲ ಅಂತ ನೋಡಿದ್ರೆ ಎಲ್ಲ ಒಳಗಡೆ ಇದೆ ನೋಡಿ. ಒಂದೊಂದೇ ಆ್ಯನಿಮಲ್ಸ್ ನಮಗೆ ಆಚೆ ಕಾಣಿಸ್ತಾರೆ. ಒಂದೇ ಆ್ಯನಿಮಲ್ ಕಾಣಿಸ್ತಾ ಇದೆ, ಕ್ರೇ ಫಾಕ್ಸ್ ಅಂತ. ಸೊ ನೋಡಿ ಅದೊಂದೇ ಒಂದು. ಆ ಬಿಸಿಲಿಗೂ ಅದು ನಾವೇ ಆಚೆ ಬರಲ್ಲ, ಇನ್ನು ಆ್ಯನಿಮಲ್ಸ್ ಬರುತ್ತಾ, ಅದಕ್ಕೂ ಟಯರ್ಡ್ನೆಸ್ ಅನ್ಸುತ್ತಲ್ವ. ಸೊ ಅದಕ್ಕೆ ಅದೂ ತುಂಬ ಒಳಗಡೆನೇ ಇದೆ. ಬನ್ನೇರುಘಟ್ಟಗೆ ನಾವು ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಮ್ಮ ವೆಹಿಕಲ್ ಇದ್ದರೆ ಬೆಟರು. ನೀವು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಡೈರೆಕ್ಟ್ ಮೆಜೆಸ್ಟಿಕ್ಕಿಂದ ನಿಮಗೆ ಬಸ್ಸಸ್ ಸಿಗುತ್ತೆ. ಸೊ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ 365 ಅಂತ ಒಂದು BMTC ಬಸ್ ಇದೆ. ಸೊ ನೀವು ಆ BMTC ಬಸ್ ಹತ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಲಾಸ್ಟ್ ಸ್ಟಾಪೇ ನಮಗೆ ಬನ್ನೇರುಘಟ್ಟ. ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ತಾರೆ. ಅಲ್ಲಿಂದ ನೀವು ಬನ್ನೇರುಘಟ್ಟಗೆ 5 minutes ನಡ್ಕೊಂಡು ಹೋದರೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಟಿಕೆಟ್ ಕೌಂಟರಿಂದ ನೀವು ಒಳಗಡೆ ಹೋಗ್ಬೋದು. ಸೊ ದೂರನೇ ಇಲ್ಲ. ಬಸ್ ಫೆಸಿಲಿಟಿ ಕೂಡ ಇದೆ. ಬಸ್ ಫೆಸಿಲಿಟಿ ಇಲ್ಲ ಅಂತ ಕೂಡ ಅಂದ್ಕೊಬೇಡಿ. ಬಸ್ ಫೆಸಿಲಿಟಿ ಕೂಡ ಇದೆ.
ಓನ್ ವೆಹಿಕಲ್ ಇರೋರಾದರೆ ಆರಾಮಾಗಿ ಹೋಗಿ. ಸೊ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು ಅಂದರೆ ನಮ್ಮ ಮೆಜೆಸ್ಟಿಕ್ಕಿಂದ 365 ಬಸ್ ನಂಬರ್ ಹತ್ತಿರ ನೀವು ಡೈರೆಕ್ಟಾಗಿ ಹೊರಟೋಗ್ತೀರಾ. ಸೊ ಅದಕ್ಕೆ ಟ್ರಾವೆಲಿಂಗ್ ನೀವೇನು ಅಂದ್ಕೊಳಕ್ಕೆ ಹೋಗ್ಬಿಡಿ, ಬಸ್ಸಸ್ ಇರಲ್ವ ಅಂತ. ಮತ್ತು ನೀವು ಬರಬೇಕಾದ್ರೂ ಅಷ್ಟೇ, ನೀವು ಬನ್ನೇರುಘಟ್ಟ ಆಚೆ ಬಂದಿದ ತಕ್ಷಣ ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿನ ನೀವು ಡೈರೆಕ್ಟ್ ಎಲ್ಲಿ ಬೇಕಾದರೂ ನೀವು ಮನೆಗೆ ಆರಾಮಾಗಿ ರೀಚ್ ಆಗ್ಬೋದು. ಟ್ರಾನ್ಸ್ಪೋರ್ಟೇಷನ್ಗಂತೂ ವರಿ ಆಗೋ ಅವಶ್ಯಕತೆ ಇಲ್ಲ. ನೋಡಿ ಹಿಪ್ಪೋಪೊಟೇಮಸ್ ಬಿಸಿಲಲ್ಲಿ ಅದೂ ವಾಟರ್ ಮನಿಕೊಂಬಿಟ್ಟಿದೆ. ನನಗಂತೂ ಅಯ್ಯೋ ಬಿಸಿಲಲ್ಲಿ ಬರಬಾರ್ದಿತ್ತೆ ಅಂತ ನನಗೆ ಅನ್ನಿಸ್ತಿತ್ತು ತುಂಬ ಬಿಸಿಲಿಗೆ. ಅದಂತೂ ಒಂದು ಸ್ವಲ್ಪ ಕೂಡ ಶೇಕ್ ಆಗ್ತಾಯಿಲ್ಲ, ಹಾಗೆ ಇದೆ ನೋಡಿ. ಇದು ಬೇಬಿ ಎಲಿಫೆಂಟ್ಸು, ತುಂಬಾ ಚೆನ್ನಾಗಿದೆ. ನಾನು ನೋಡಬೇಕಾದ್ರೆ ಇದು ಸರಿಯಾಗಿ ಕಾಣಿಸ್ತಲ್ಲ ಅಂದರೆ ಮೊದಲು ಫ್ರಂಟಲ್ಲಿ ನಾನು ನೋಡಿದೆ, ಇದು ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ನೋಡಿದ್ದು ನಾನು. ಆವಾಗ ನನಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು, ಯಾಕಂದರೆ ಫ್ರಂಟಲ್ಲಿ ನಾನು ನೋಡಿದಾಗ ತುಂಬ ಒಳಗಡೆ ತುಂಬ ದೂರದಲ್ಲಿದೆ, ಅದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಆ ಕಡೆ ಒಂದು ಸ್ವಲ್ಪ ಮುಂದೆ ಹೋಗಿಬಿಟ್ಟು ನೋಡಿದೆ. ಆವಾಗ ನನಗೆ ಬೇಬಿ ಎಲಿಫೆಂಟ್ಸ್ ಕಾಣಿಸ್ತಿಲ್ಲಿ. ಸೊ ನೋಡಿ, ಇದು ಬ್ಯಾಕ್ ಸೈಡ್ದು, ಅದು ಫ್ರಂಟಲ್ಲಿ ನನಗೆ ಆ್ಯನಿಮಲ್ಸ್ ಕಾಣಿಸ್ಲಿಲ್ಲ ಸರಿಯಾಗಿ, ಯಾಕಂದರೆ ತುಂಬ ಒಳಗಡೆ ಇದೆ. ಎಲಿಫೆಂಟ್ಸ್ಗಂತೂ ತುಂಬಾ ಪ್ಲೇಸ್ ಕೊಟ್ಟಿದ್ದಾರೆ ಅದಕ್ಕೆ ಸ್ಟೇಯಿಂಗ್ಗೆ, ತುಂಬಾ ಜಾಗ ಇದೆ. ಅದಂತೂ ಆರಾಮಾಗಿ ಬೇಬಿ ಎಲಿಫೆಂಟ್ಸ್ ಆರಾಮಾಗಿ ತಿನ್ಕೊಂಡಿದೆ ಆಟ ಆಡಿಕೊಂಡು. ಸೊ ಎಲಿಫೆಂಟ್ಸ್ ಅಂದರೆ ಯಾರು ತಾನೇ ಇಷ್ಟ ಇರೋಲ್ಲ, ಎಲ್ಲ ಲೈಕ್ ಮಾಡ್ತಾರೆ, ಹಾಗೆ ಭಯನೂ ಪಡ್ತಾರೆ ಲೈಟಾಗಿ. ಬಟ್ ನನಗಂತೂ ಎಲಿಫೆಂಟ್ಸ್ ಅಂದರೆ ಇಷ್ಟ. ಒಂದು ಸ್ವಲ್ಪ ಅದಕ್ಕೆ ಫ್ರೂಟ್ಸ್ ತಿನ್ನೋದು ಆ ಥರ ಎಲ್ಲ ನನಗಿಷ್ಟ. ಬಟ್ ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಬಟ್ ಈ ಸತಿ ತಿರುಪತಿಗೆ ಹೋದರೆ ಅಲ್ಲಿ ಡೆಫಿನೆಟ್ಲಿ ನಾನು ತಿನ್ನಿಸ್ಬೇಕು ಅಂತ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಓಲ್ಗಾದಲ್ಲಿ ಡೆಫಿನೆಟ್ಲಿ ತಿರುಪತಿ ಓಲ್ಗಾನ ನಾನು ಹಾಕ್ತೀನಿ. ಸೊ ಇಲ್ಲಿ ನಮಗೆ ಎಲಿಫೆಂಟ್ಸ್ ನಾನು ನೋಡಿದಾಗ ನನಗಂತೂ ನಾನು ಬಿಗ್ ಎಲಿಫೆಂಟ್ಸ್ ಇದೆ ಅಂದ್ಕೊಂಡೆ, ಬಟ್ ಇಲ್ಲಿ ಬೇಬಿ ಎಲಿಫೆಂಟ್ಸ್ ಇದೆ. ಸೊ ನಾನು ನೋಡಿದವಾಗ ಆವಾಗ ಬಿಗ್ ಎಲಿಫೆಂಟ್ಸ್ ಇತ್ತು, ಇವಾಗ ಬೇಬಿ ಎಲಿಫೆಂಟ್ಸು. ಮೇ ಬಿ ಆ್ಯಕ್ಚುಲಿ ಬಿಸಿಲಿಗೆ ಅಲ್ಲೂ ಕಾಣಿಸಿಲ್ಲ. ಆ್ಯಂಡ್ ನೋಡಿ ಇಲ್ಲಿ ನಮ್ಮ ಫಾಕ್ಸಸ್ ಎಲ್ಲ ನೋಡಿ ಶೆಡ್ಡಲ್ಲಿದೆ, ಬಿಸಿಲಿಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನೋಡಿ ಈ ಕಡೆ ಒಂದು ಇದೆ, ಎಲ್ಲ ಹೋಗಿ ಆರಾಮಾಗಿ ಮನಿಕೊಂಡು ತಿನ್ಕೊಂಡಿದೆ ನಮ್ಮದು ಡಿಯರ್ಸು, ಸ್ಮಾಲ್ ಬೇಬಿ ಡಿಯರ್ಸ್. ಲೈಕ್ ನೋಡಿ ಇಲ್ಲಿ ನೇಮ್ ಇದೆ, ಸೈಂಟಿಫಿಕ್ ನೇಮ್ಸ್ ಆಫ್ ಹಿಪ್ಪೋನಸ್ ಅಂತ. ಸೊ ಇಲ್ಲಿ ಪ್ರತಿಯೊಂದು ಆ್ಯನಿಮಲ್ಸ್ ಹತ್ರ ನಮಗೆ ಅವರು ಬೋರ್ಡ್ನ ಹಾಕಿರ್ತಾರೆ. ಸೊ ನೋಡಿ ಇವಾಗ ಇಲ್ಲಿಂದ ನಮ್ಮ ಬರ್ಡ್ಸ್ನ ಪ್ರೆಸೆಂಟ್ ಮಾಡ್ತಿರೋದು. ಸೊ ನೀವು ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ಬೋರ್ಡ್ನ ಕೂಡ ಇದು ಮೆಕ್ಯಾಸೋ ಅಂತ ಬರ್ಡ್. ಸೊ ನೋಡಿ ಅದಂತೂ ತುಂಬ ಕಲರ್ಫುಲ್ಲಾಗಿದೆ. ಹಾಗೆ ಸೌಂಡ್ ಕೂಡ ತುಂಬ ಚೆನ್ನಾಗಿ. ನನಗಂತೂ ಬರ್ಡ್ಸ್ ಇಷ್ಟ. ಆ್ಯಕ್ಚುಲಿ ನಮ್ಮ ಮನೇಲಿ ಆಫ್ರಿಕನ್ ಬರ್ಡ್ಸ್ ಇದೆ, ಲವ್ ಬರ್ಡ್ಸ್. ಸೊ ನಂಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ. ನಾನು ಅದಕ್ಕೆ ಜಾಸ್ತಿ ನೋಡಿದ್ದೆ ಬರ್ಡ್ಸ್, ವೈಲ್ಡ್ ಲೈಫ್ ಆ್ಯನಿಮಲ್ಸ್ಗಿಂತ ನಾನು ಬರ್ಡ್ಸ್ನ ತುಂಬ ನೋಡಿದ್ದು. ನೋಡಿ ಇದು ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತ. ಇದಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಕ್ಯೂಟಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡ್ಬೋದು. ಮತ್ತು ಇದೊಂದು ಬರ್ಡ್ ನೋಡಿ ಮೇಲ್ಗಡೆ ಹೋಗ್ಬಿಟ್ಟಿದೆ ತುಂಬ ಟಾಪಲ್ಲಿ. ಇದೂ ಬರ್ಡ್ಸ್ ಮಾತ್ರ ಇಲ್ಲಿ ತುಂಬಾ ವೆರೈಟಿ ಆಫ್ ಬರ್ಡ್ಸ್ ಇದೆ. ನಾನು ಬರ್ಡ್ ಲವರ್, ತುಂಬ ನಂಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ. ನಾನು ಅದಕ್ಕೆ ಫಸ್ಟ್ ಟೈಮ್ ಆಲ್ಮೋಸ್ಟ್ ಬರ್ಡ್ಸೇ ನಾನು ಕವರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಇದಂತೂ ಕುತ್ಕೊಂಡು ಒಂದೇ ಕಡೆ ಇದೆ. ಯಾಕೆ ಹೇಳಿ, ಬಿಸಿಲಿಗೆ ಆ ಕಡೆನೂ ಹೋಗ್ತಾಯಿಲ್ಲ, ಈ ಕಡೆನೂ ಹೋಗ್ತಾಯಿಲ್ಲ. ಮತ್ತು ಲೈಟಾಗಿ ಕೆಳಗಡೆ ಒಂದೊಂದು ಮೇಲೆಲ್ಲ ಟಾಪಲ್ಲಿ ಹೋಗ್ಬಿಟ್ಟಿದೆ, ಒಂದು ಕೂಡ ಶೇಕ್ ಆಗ್ತಾಯಿಲ್ಲ, ಆರಾಮಾಗಿದ್ದಾವೆ. ಈ ರೀತಿ ನಾನು ಬನ್ನೇರುಘಟ್ಟದಲ್ಲಿ ನಾನು ಒಂದೊಂದೇ ಸ್ಪೆಂಡ್ ಮಾಡಿದ್ದು. ಸೊ ಆಮೇಲೆ ಇನ್ನೊಂದು ಎಲೆಕ್ಟ್ರಸ್ ಪ್ಯಾರೆಟ್ ಅಂತ. ನಾವು ನಾರ್ಮಲ್ ಪ್ಯಾರೆಟ್ ನೋಡಿರ್ತೀವಿ, ಇದು ಒಂದು ಡಿಫ್ರೆಂಟ್ ವೈಲ್ಡ್ ಲೈಫ್ ಮೀನ್ಸ್ ಬೇರೆ ಜಾತಿ ಸಂಬಂಧಪಟ್ಟ ಅಂತ ಪ್ಯಾರೆಟ್ ಇದು. ಸೊ ಅದಕ್ಕೆ ಅದು ಸೈಂಟಿಫಿಕ್ ನೇಮ್ ಎಲೆಕ್ಟ್ರಸ್ ಪ್ಯಾರೆಟ್ ಅಂತ. ಇದು ಗಾಲಾ ಬರ್ಡ್. ಸೊ ಗಾಲಾ ಬರ್ಡ್ ಇಟ್ ಈಸ್ ಡಿಫ್ರೆಂಟ್ ಬರ್ಡ್. ನಮ್ಮ ಇಂಡಿಯಾ ಇದೂ ಒನ್ ಟೈಪ್ ಆಫ್ ಅದು ಡಿಫ್ರೆಂಟ್. ಸೊ ಇದನ್ನು ನೋಡೋಕ್ಕೆ ಸೇಮ್ ವೈಟ್ ಕಲರ್ ಹಾಗೆ ಇರುತ್ತೆ, ಬಟ್ ಒಂದು ಸ್ವಲ್ಪ ವೆರೈಟೀಸ್ ಆಫ್ ಕಲರ್ಸ್ ಕೂಡ ಅದಕ್ಕೆ ಡಿಫ್ರೆಂಟ್ ಶೇಡ್ ಆ್ಯಡ್ ಆಗಿರುತ್ತೆ. ಮತ್ತು ಇದು ಪ್ಲಾಮ್ ಕಾರ್ಟಿ ಅಂತ. ಸೊ ಈ ಬರ್ಡ್ನ ನೋಡಿ ಸೇಮ್ ನಮಗೆ ಪಿಜನ್ ಥರ ಕಾಣಿಸುತ್ತೆ, ಬಟ್ ಪಿಜನ್ದು ಅಲ್ಲ, ಬಟ್ ಇದು ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿ ಬರ್ಡ್. ಆ್ಯಂಡ್ ಇಲ್ಲಿ ಗ್ಯಾಲಸ್, ನಮಗೆ ನಾವು ನಾರ್ಮಲಾಗಿ ಕೋಳಿ ನೋಡಿದ್ದೀವಲ್ಲ ಹುಂಜ ಆ ಥರ. ಸೊ ಬಟ್ ಇದು ಕಾಡಿನ ಹುಂಜ, ಅಷ್ಟೇ ಡಿಫ್ರೆನ್ಸು. ನಾರ್ಮಲ್ ಹುಂಜ ಒಂಥರ ಇರುತ್ತೆ, ಸೊ ಇದು ಕಾಡಿನ ಹುಂಜ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ಇದು ವೈಲ್ಡ್ ಲೈಫ್ದು. ಮತ್ತು ಗ್ರೇ ಜಂಗಲ್ ಫೋ ಅಂತ, ಇದೂ ಅಷ್ಟೇ ನಮ್ಮ ಜಂಗಲಲ್ಲಿರುವಂಥದ್ದು, ಮತ್ತು ನಮ್ಮ ಕಾಡಿನಲ್ಲಿ ನೋಡುವಂಥದ್ದು. ಯಾಕಂದರೆ ನಾವು ಅಲ್ಲಿ ನಾವು ನಾರ್ಮಲ್ ಕೋಳಿದು ಮತ್ತು ಇದೂ ತುಂಬ ಡಿಫ್ರೆಂಟ್ ಇದೆ. ಯಾಕಂದರೆ ನಾರ್ಮಲ್ಗೂ ಇದಕ್ಕೂ ಇದು ಜಂಗಲಲ್ಲಿ ಬೆಳೆದಿರೋದಕ್ಕಿಂತ, ಸೊ ಅದಕ್ಕೆ ನಾವು ಡಿಫ್ರೆಂಟ್ ನೇಮನ್ನು ಅವರು ಸೈಂಟಿಫಿಕ್ ನೇಮನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟು ನೋಡಿ ಇದು ಫೆಸೆಂಟ್ ಅಂತ.
ಲೇಡಿ ಆಮ್ ಫಾರ್ ಪ್ರೆಸೆಂಟ್ ಅಂತ. ಇದೂ ಅಷ್ಟೇ ತುಂಬ ಡಿಫ್ರೆಂಟಾಗಿದೆ. ನನಗಂತೂ ಇಲ್ಲಿ ಏನಪ್ಪ ಇಷ್ಟೊಂದು ವೆರೈಟೀಸ್ ಆಫ್ ಇಕ್ಕಿದ್ದಾರೆ, ವೆರೈಟೀಸ್ ಬರ್ಡ್ಸು ಅಂತ. ಇದು ಮೆಲಕ್ಟೋ ಬಡ್ಗೇರಿಸು. ಆ್ಯಕ್ಚುಲಿ ಇವಾಗ ತುಂಬ ಜನರ ಮನೇಲಿ ಬಡ್ಗೇರಿಸ್ ಅನ್ನೋದು ಇದೆ. ಯಾಕೆ ಹೇಳಿ, ಲವ್ ಬರ್ಡ್ಸ್ ಜಾತಿದು ಇದು. ಸೊ ಎಲ್ಲರೂ ಮನೇಲಿ ಇದನ್ನ ಆಲ್ಮೋಸ್ಟ್ ನಾವು ನೋಡ್ಬೋದು. ಸೊ ನನ್ನ ಹತ್ರ ಅಂತೂ ಆಲ್ಮೋಸ್ಟು ಒಂದು 4 ಟೈಪ್ಸ್ ಆಫ್ ಲವ್ ಬರ್ಡ್ಸ್ನ ನಾನು ಇಟ್ಕೊಂಡಿದ್ದೀನಿ. ನನಗೆ ಲವ್ ಬರ್ಡ್ಸ್ ತುಂಬ ಇಷ್ಟ. ಅದಕ್ಕೆ ಇವಾಗ ನೋಡ್ತಾ ಇರೋದು ಒಂದು ವೈಲ್ಡ್ ಲೈಫ್ ಮಂಕಿ. ಸೊ ಇದು ನಮ್ಮ ನಾರ್ಮಲ್ ಮಂಕಿ ಅಲ್ಲ, ಇದು ಕಾಡಿನ ಮಂಕಿ ಅಂತ ಹೇಳ್ತಾರೆ. ಸೊ ನೋಡಿ, ಇದಂತೂ ಕೂತಿದ್ದ ಜಾಗದಲ್ಲೇ ಕೂತಿದ್ದೆ. ಯಾರನ್ನ ನೋಡ್ತಾರೆ, ಯಾರದೇನಾದ್ರು ಕೊಡ್ತಾರಾ ಅಂತ ತಿನ್ನೋಕ್ಕೆ. ನೋಡಿ, ಇದು ನಮ್ಮ ರಿಯಲ್ ಕೋತಿ. ನಾವು ನೋಡೋ ಎಲ್ಲರೂ ಡೈಲಿ ಲೈಫಲ್ಲಿ ನೋಡೋ ಕೋತಿ ಅಂದರೆ ಇದು. ಆವಾಗಲೇ ಅದು ಮೇಲ್ಗಡೆ ಕೂತಿದ್ದು ಕೋತಿನ ನಾವು ಡೈಲಿ ಲೈಫಲ್ಲಿ ಆಲ್ಮೋಸ್ಟ್ ನೋಡಿರಲ್ಲ. ಇವಾಗ ಕೆಳಗಡೆ ಕೂತಿತ್ತಲ್ಲ, ಅದು ನಮ್ಮ ಡೈಲಿ ಲೈಫಲ್ಲಿ ಕೂತಿರೋ ಕೋತಿ. ಸೊ ಮತ್ತು ಇಲ್ಲಿ ನಾವು ಕ್ರೊಕೊಡೈಲ್ ಕೂಡ ನೋಡ್ಬೋದು. ಅದೂ ಅಷ್ಟೇ ನೀರಲ್ಲೇ ಇತ್ತು. ನೋಡಿ, ನೀರಿಂದ ಆಚೆ ಬಂದು ಅಲ್ಲಿ ಮೇಲ್ಗಡೆ ಕೂತ್ಕೊಂಡಿದೆ. ಸೊ ಬಿಸಿಲುಗೆ ಅದೂ ಯಾವುದೋ ಒಂದು ಕಡೆಯಿಂದ ಆ ಕಡೆ ಹೋಗ್ತಾನೆ ಇಲ್ಲ, ಅಲ್ಲೇ ಇದೆ, ಒಂದೇ ಪ್ಲೇಸಲ್ಲೇ ಇದೆ ಕ್ರೊಕೊಡೈಲು. ಫಸ್ಟ್ ನಾನು ಹೋದವಾಗ ನೀರೊಳಗಡೆ ಇತ್ತು, ಆಮೇಲೆ ಅದು ನೀರಿಂದ ಆಚೆ ಬಂದು ನಾನು ಬರ್ಬೇಕಾದ್ರೆ ನೋಡಿದೆ. ಮತ್ತು ಇದೊಂದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ. ಇದು ಒಂದು ಟೈಪ್ ಆಫ್ ಡಿಫ್ರೆಂಟ್ ವೆರೈಟಿ ನಾವು ನೋಡ್ಬೋದು ಇಲ್ಲಿ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲನೂ ಬಿಸಿಲಿಗೆ ಎಲ್ಲ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಇವರು ಕೇರ್ ಟೇಕರ್, ಅನಿಮಲ್ ಕೀಪರ್ ಅಂತ ಇವರು. ಸೊ ಇವರೇ ಅದನ್ನೆಲ್ಲ ನೋಡ್ಕೊತಾರೆ. ನಾವು ನಾರ್ಮಲಾಗಿ ಪೀಕಾಕ್ಸ್ ನೋಡಿದ್ವಿ, ಬಟ್ ಇದು ಡಿಫ್ರೆಂಟ್ ವೈಲ್ಡ್ ಲೈಫ್ ವೈಟ್ ಪೀಕಾಕ್ ಮತ್ತು ತುಂಬಾ ಚೆನ್ನಾಗಿದೆ. ಅದಂತೂ ನಾನು ನೋಡಿರಲಿಲ್ಲ. ನಾನು ನಾರ್ಮಲ್ ಪೀಕಾಕ್ ಒನ್ಸ್ ನೋಡಿದ್ದೆ ನಮ್ಮೂರಲ್ಲಿ. ಸೊ ನಾನು ಇವಾಗಲೇ ನೋಡ್ತಾ ಇರೋದು ಈ ವೈಟ್ ಪೀಕಾಕ್ನ. ಇದು ತುಂಬ ಡಿಫ್ರೆಂಟಾಗಿದೆ ನಮ್ಮ ಪೀಕಾಕ್ಗಿಂತ, ಬಟ್ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಬರ್ಡ್ಸ್ ಎಲ್ಲ ಅಂತಲೂ ಹೇಳ್ಬೋದು. ಹೋದರೆ ಫ್ಯಾಮ್ಲಿ ಜೊತೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಆರಾಮಾಗಿ ನೋಡಿಕೊಂಡು ತಿಂದ್ಕೊಂಡು ನೋಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು. ಒನ್ ಡೇ ಚೆನ್ನಾಗಿ ಸ್ಪೆಂಡ್ ಆಗುತ್ತೆ. ಸೊ ಮಕ್ಕಳನ್ನ ಕರ್ಕೊಂಬಂದು ಮಕ್ಕಳ ಜೊತೆ ಬಂದು ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಆಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಫುಲ್ಲ ಬಿಸಿಲಲ್ಲಿ ತಿರುಗಿಸ್ಕೊಂಡು ಲಂಚ್ ಮಾಡಿ ಮತ್ತೆ ನಾನು ನೋಡೋಕ್ಕೆ ಹೋದೆ ಆ್ಯನಿಮಲ್ಸ್ನ. ಸೊ ಎಲ್ಲ ಆ್ಯನಿಮಲ್ಸ್ ಅನ್ನೋದು ಎಲ್ಲ ಚೆನ್ನಾಗಿದೆ. ಒನ್ ಡೇ ಸ್ಪೆಂಡ್ ಫ್ಯಾಮ್ಲಿ ಜೊತೆ ಹೋಗಿ ಎಂಜಾಯ್ ಮಾಡಬೇಕು. ಬನ್ನೇರುಘಟ್ಟ ಅಂತೂ ಎಲ್ರಿಗೂ ಗೊತ್ತಿರೋದು ಬಂತೆ. ಸೊ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಚೆನ್ನಾಗಿರುತ್ತೆ. ಮತ್ತು ನೀವು ಬೆಟರ್ ನಾನು ಹೇಳೋದೇನೆಂದರೆ ಎಕ್ಸ್ಪೆನ್ಸಸ್ ಆಗಬಾರ್ದು ಅಂತಂದರೆ ನಿಮಗೆ ಫುಡ್ ಏನೇನು ಬೇಕು ನಾರ್ಮಲಾಗಿ ಲಂಚ್ ಇಲ್ಲ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ ತೊಗೊಂಡು ಹೋಗಿ. ಇಲ್ಲಾಂದರೆ ನಿಮಗೆ ಅಲ್ಲಿ ಕಾಸ್ಟ್ ಅನ್ನೋದು ತುಂಬ ಬೀಳುತ್ತೆ. ಸೊ ನೀವು ಬಡ್ಜೆಟ್ ಕಂಟ್ರೋಲ್ ಮಾಡ್ಬೋದು. ಸೊ ನೀವು ಡೆಫಿನೆಟ್ಲಿ ಹೋಗಿ ನೋಡಿ. ಇದು ಫ್ಯಾಮ್ಲಿ ಜೊತೆ ಹೋದ್ರೇ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಟೈಗರ್ ಇದೆ, ಹಾಗೆ ಎಲಿಫೆಂಟ್ಸ್ ಇದೆ, ಜಿರಾಫ್ಸ್ ಇದೆ, ಝೀಬ್ರಾ, ಕ್ರೊಕೊಡೈಲ್, ಹಿಪ್ಪೋಪೊಟಮಸ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್, ಮತ್ತು ಸ್ನೇಕ್ಸ್ ಕೂಡ ಇದೆ, ಕೋಬ್ರಾಸ್ ಕೂಡ ನೋಡ್ಬೋದು. ಬಟ್ ಬಿಸಿಲಿಗೆ ಅದು ಯಾವುದೂ ನನಗೆ ಆಚೆ ಬಂದಿಲ್ಲ. ಎಲ್ಲ ಪೊದೆಗಳಲ್ಲೇ ಕುತ್ಕೊಂಡ್ಬಿಟ್ಟಿತ್ತು. ಅದು ಆಚೆ ಸುತ್ಕೊಳ್ಳಿಲ್ಲ. ಇಲ್ಲಾಂದರೆ ಆಚೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಬಿಸಿಲು ಇರಬಾರ್ದು, ಅದಕ್ಕೆ ಸ್ವಲ್ಪ ಬೆಳಗ್ಗೆನೇ ಹೋದರೆ ನೀವು ಎಲ್ಲ ಅನಿಮಲ್ಸ್ನ ಕೂಡ ನೋಡ್ಬೋದು. ಅದಕ್ಕೆ ನೆಕ್ಸ್ಟ್ ಟೈಮು ನೀವು ಹೋಗಬೇಕು ಅಂದ್ಕೊಂಡು ಒಂದು ಸ್ವಲ್ಪ 10ಗೆಲ್ಲ ರೀಚ್ ಹಾಕ್ಕೊಂಬಿಡಿ. ಹೋದಾಗ ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ನೋಡಿ, ಜಿರಾಫ್ಸ್ ನಾನು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಾನು ಜಿರಾಫ್ ನೋಡಿದ್ದು. ಮಾರ್ನಿಂಗ್ ಹೊತ್ತು ಸೈಲೆಂಟಾಗಿ ಅದು ಹೋಗಿ ಲಾಸ್ಟಲ್ಲಿ ಕುತ್ಕೊಂಡು ಮನೆಕೊಂಡ್ಬಿಟ್ಟಿತ್ತು. ಸೊ ನಾನು ಬರಬೇಕಾದ್ರೆ ಮತ್ತೆ ಒಂದು ಸತಿ ಜಿರಾಫ್ನ ನೋಡೋಕ್ಕಂತ ಬಂದರೆ ಅದೊಂದು ಸ್ವಲ್ಪ ಮುಂದೆ ಬಂದಿತ್ತು. ಆವಾಗ ನಾನು ನೋಡಿದ್ದು. ನನಗಂತೂ ತುಂಬಾ ಡೇ ಫುಲ್ ಅಂತೂ ತುಂಬ ಹ್ಯಾಪಿಯಾಗಿತ್ತು, ಎಂಜಾಯ್ಫುಲ್ಲಿ ಆಗಿತ್ತು. ನೀವು ಹೋಗಿ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿ, ಎಂಟರ್ಟೈನಿಂಗ್ ಆಗಿರುತ್ತೆ. ಮತ್ತು ಬಜೆಟ್ ಫ್ರೆಂಡ್ಲಿ, ಅಷ್ಟು ಏನೂ ಇಲ್ಲ ಅನ್ನೋ. ಮತ್ತು ವೆಹಿಕಲ್ ಇಲ್ಲ ಅಂದರೆ ಓನ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ಮೆಜೆಸ್ಟಿಕ್ಕಿಂದ ನಿಮ್ಗೆ ಡೈರೆಕ್ಟ್ ಬಸ್ ಇದೆ. 365 ಬಸ್ ನಂಬರ್ ಹತ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಲಾಸ್ಟ್ ಸ್ಟಾಪೇ ಬನ್ನೇರುಘಟ್ಟ ಸ್ಟಾಪು. ಬನ್ನೇರುಘಟ್ಟ ಹತ್ರನೇ ಇದೆ ಸರ್, ಝೂ ಹತ್ರ. ಅಲ್ಲಿಂದ 5 ಮಿನಿಟ್ಸ್ ಜಸ್ಟ್ ವಾಕ್ ಆಗುತ್ತೆ. ನಿಮ್ಗೆ ಅಲ್ಲಿ ಟಿಕೆಟ್ ಕೌಂಟ್ಸ್ ಸಿಗುತ್ತೆ. ಸೊ ಟಿಕೆಟ್ ಕೌಂಟ್ ತೊಗೊಂಡ್ರೆ ನಿಮಗೆ ಸಫಾರಿ ಕೂಡ ಇದೆ. ಒಂದು ವೇಳೆ ನೀವು ನಡೆಯೋಕ್ಕಾಗಲ್ಲ ಅಂದರೆ ಅವರೇ ನಿಮಗೆ ಒಂದು ಚಿಕ್ಕದು ಬಸ್ ಥರದಲ್ಲಿ ಕರ್ಕೊಂಡು ಕೂಡ ವೈಲ್ಡ್ ಲೈಫ್ನೆಲ್ಲ ತೋರಿಸ್ತಾರೆ. ಸೊ ಹೋಗಿ ವಿಸಿಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನನಗೆ ನೋಡಿ, ಎಲ್ಲ ಏನೇನು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಶೇರ್ ಮಾಡಿ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಹೋಗಿದ್ದೆ, ಓನ್ ಟ್ರಾನ್ಸ್ಪೋರ್ಟ್ ಇರಲಿಲ್ಲ.
ನಾನು ಮೆಜೆಸ್ಟಿಕ್ಕಿಂದ ಹೋಗಿದ್ದೆ, ಡೈರೆಕ್ಟ್ ಬಸ್ ಇದೆ. ಸೊ ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ. ಸೊ ಬಡ್ಜೆಟ್ ಫ್ರೆಂಡ್ಲಿ, ಹ್ಯಾಪಿಯಾಗಿ ಹೋಗಿ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಬೋದು. ನಾನಂತೂ 3 to 4 ನಾನು ಇಲ್ಲೇ ಸ್ಪೆಂಡ್ ಮಾಡಿದ್ದೀನಿ, ಯಾಕಂದರೆ ಅಷ್ಟೊತ್ತಾಯಿತು ನೋಡೋದಕ್ಕೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.